ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ನಾನು ಧರಣಿಯನ್ನ ಪ್ರಾರಂಭ ಮಾಡ್ತೇನೆ. ಒಂದು 10 ನಿಮಿಷ ಎಲ್ಲರೂ ಕೂತ್ಕೊಳ್ಳಿ, ದೊಡ್ಡವರು ಚೇರಲ್ಲಿ ಕೂತ್ಕೊಳ್ಳಿ. ಕನ್ನಡ ಪದಗಳಲ್ಲೇ ಮಾತಾಡ್ತಿದ್ವು, ನಾವು ಫೋನ್ ಅಂತೀವಿ, ಅವರು ದೂರವಾಣಿ ಅಂತಾರೆ. ಆ ರೀತಿ ಪ್ರತಿ ಪದಗಳನ್ನು ಕೂಡ ಕನ್ನಡದಲ್ಲೇ ಮಾತಾಡಿಕೊಂಡು ಕನ್ನಡವನ್ನ ಹೆಚ್ಚು ಪ್ರೀತಿ ಮಾಡಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ಅಯ್ಯಲ ಕುಮಾರ್ ಅವರು. ಅದಾದ್ಮೇಲೆ ಅನೇಕ ಹೋರಾಟಗಳು, ಬಾಬಣ್ಣವ್ರ ಬಗ್ಗೆ ತುಂಬಾನೇ ಮಾತಾಡ್ಬೇಕಂತ ಅವಶ್ಯಕತೆ ಇದೆ. ಆದ್ರೆ ಕಳೆದ ವರ್ಷ ಅವರಿಗೆ ಅನಾರೋಗ್ಯದಿಂದ ಸ್ವಲ್ಪ ಆರೋಗ್ಯ ಕೆಟ್ಟು ಈಗ ಕಳೆದ ತಿಂಗಳು 15ನೇ ತಾರೀಕು ನಿಧನ ಹೊಂದ್ತಾರೆ. ಅವರನ್ನ ಅವ್ರ ಕುಟುಂಬದ ಮಕ್ಕಳು ಕುಮಾರ್ ಇರ್ಬೋದು, ರಾಜು ಇರ್ಬೋದು, ಸೊಸೇಂದ್ರು, ಇವರೆಲ್ಲರೂ ಅದ್ಭುತವಾಗಿ ನೋಡ್ಕೊಂಡು ನಾನು ಇವತ್ತು ಸಾರ್ವಜನಿಕವಾಗಿ ಆ ಕುಟುಂಬದವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಬಾಬಣ್ಣ ನನಗೆ ತಂದೆ ಇದ್ದಂಗೆ, ದೊಡ್ಡ ಅಣ್ಣ ಇದ್ದಂಗೆ. ಹಾಗಾಗಿ ನಾನು ಅನೇಕ ಸಾರಿ ಬಾಬಣ್ಣವನ್ನ ಭೇಟಿ ಮಾಡಿದಾಗ ಬಾಬಣ್ಣವರ ಮನೆಯ ಕುಟುಂಬದವರು ಖಂಡಿತ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರು. ಇವತ್ತಿನ ಸಮಾಜದಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ತಿರೋದು ಕಡಿಮೆ ಇದೆ. ಆದ್ರೆ ನಮ್ಮ ಕುಮಾರ ಮತ್ತೆ ರಾಜು ಸೊಸೇಂದ್ರು ತುಂಬಾ ಪ್ರೀತಿ ವಿಶ್ವಾಸದಿಂದ ಅಣ್ಣನ ನೋಡ್ಕೊಂಡ್ರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಆ ಕುಟುಂಬದವರೆಲ್ಲರಿಗೂ ಕೂಡ ವಿಶೇಷವಾಗಿ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಆ ಕುಟುಂಬಕ್ಕೆ ನಾವು ಒಂದು ಗೌರವವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಹೋರಾಟದಲ್ಲಿ ಏನನ್ನೂ ಮನೆಗೆ ತಗೊಂಡೋಗಿಲ್ಲ. ನಮ್ಮ ಹೋರಾಟ ಸಮಿತಿಯಿಂದಾಗ್ಲಿ, ಸಾರ್ವಜನಿಕರಿಂದಾಗ್ಲಿ, ಸರ್ಕಾರದಿಂದಾಗ್ಲಿ ಯಾವುದೇ ಹಣದ ವ್ಯವಸ್ಥೆಯನ್ನ ತಗೊಂಡು ಹೋಗಿಲ್ಲ. ಆ ಒಂದು ಕಾರಣಕ್ಕೆ ಸಾರ್ವಜನಿಕವಾಗಿ ಅವ್ರನ್ನ ಗೌರವಿಸ್ತಾ ಇರ್ತಕ್ಕಂಥದ್ದು. ಹೋರಾಟದಲ್ಲಿ ಗಾಂಧೀಜಿಯವ್ರಿಗಾಗಿರ್ಬೋದು, ಅಂಬೇಡ್ಕರ್ಗಾಗಿರ್ಬೋದು, ಇವರೆಲ್ಲರಿಗೂ ಮನೆ ಕುಟುಂಬ ಸಾಕ್ಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಪುಣ್ಯಾತ್ಮರು ಕೂಡ ಮನೆಗೆ ವ್ಯವಸ್ಥೆ ಮಾಡಕ್ಕಾಗಲ್ಲ, ಸಮಾಜದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು ಕೂಡ ತಮ್ಮ ಕುಟುಂಬವನ್ನ ಸಾಕಲಾರದಲ್ಲಿ ಅನೇಕ ಸಮಸ್ಯೆಗಳನ್ನ ಪಟ್ಟಿದ್ದಾರೆ, ಮನೆಯಿಂದ ಬಯಸ್ಕೊಂಡಿದ್ದಾರೆ. ಬಾಬಣ್ಣ ಕೂಡ ಬಯಸ್ಕೊಂಡಿದ್ದಾರೆ, ಜೊತೆಲಿ ನಾನು ಕೂಡ ಬಯಸ್ಕೊಂಡಿದ್ದೀನಿ. ಅನೇಕ ಸಾರಿ ಮನೆಗೆ ಹೇಳ್ದಂಗೆ ಅನೇಕ ಸಾರಿ ಹೋರಾಟಗಳಿಗೆ ಬಂದು ಉಳ್ಕೊಂಡಿದ್ದು ನಾವೆಲ್ಲ ನೋಡಿದ್ದೇವೆ. ಅವರು ಒಂದು ಪುಸ್ತಕ ಇಟ್ಕೊಳ್ತಾ ಇದ್ರು, ಬಂದವ್ರದೆಲ್ಲ ಹೆಸರು ನಂಬರ್ ಬರ್ಕೊಳ್ತಾ ಇದ್ರು. ಇವತ್ತಿಗೂ ಕೂಡ ನೆನಪಾಗುತ್ತೆ. ಅದು ಬಸಾಪುರದ ಹೋರಾಟ ಇರ್ಬೋದು, ಕಲ್ಲಾಪುರದ ಹೋರಾಟ ಇರ್ಬೋದು, DBಹಳ್ಳಿ ಹೋರಾಟ ಇರ್ಬೋದು, ಯಾವುದೇ ಹೋರಾಟಗಳಿದ್ರು ಅವ್ರು ಹೊಸಬ್ರನ್ನ ಪರಿಚಯ ಮಾಡ್ಕೊಂಡು ಅವ್ರ ಹೆಸರು ತಗೊಂಡು ಅವ್ರಿಗೆ ಮತ್ತೆ ಏನಾಗಿದೆ ಕಾರ್ಯಕ್ರಮ, ನಿಮ್ ಕೆಲಸ ಏನಾಗಿದೆ ಅಂತಕ್ಕಂಥ ತಿಳಿಸ್ತಕ್ಕಂಥ ಕೆಲಸ ಅವ್ರದ್ದು. ನಾನು ಧರಣಿ ಬರೋಕ್ಕಿಂತ ಮುಂಚೆ ಸುಮಾರು ಒಂದು 20-30 ವರ್ಷಗಳ ಹಿಂದೆ ಇದೇ ತಾಲೂಕು ಆಫೀಸ್ ಹತ್ರ ಅನೇಕ ಮಹನೀಯರಿದ್ರು, ಅದ್ರಲ್ಲಿ ಬಾಬಣ್ಣ ಕೂಡ ಇದ್ರು. ನನಗಿನ್ನೂ ಅರ್ಜಿ ಬರೆಯಕ್ಕೆ ಬರ್ತಾ ಇರಲಿಲ್ಲ, ತಾಲೂಕು ಕೇಳಕ್ಕೂ ಬರ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಅರ್ಜಿ ಬರೀಲಿಕ್ಕೆ ಹೇಗೆ ಅಂತೇಳಿ ತಿಳಿಸ್ಕೊಟ್ಟವರು, ಅವತ್ ಕಾಲದ ಬಡತನಕ್ಕೆ ನಮಗೆ ಸಹಾಯವನ್ನು ಮಾಡಿದಂತ ಬಾಬಣ್ಣವರು ನಿರಂತರವಾಗಿ 30 ವರ್ಷ 40 ವರ್ಷಗಳ ಕಾಲ ಜನರ ಸೇವೆ ಮಾಡಿ ಅನೇಕ ಸಾರಿ ರಾತ್ರಿ ಆಗಲು ಈ ಧರಣಿ ಸ್ಥಳದಲ್ಲಿ ಮಲಗಿದ್ದಾರೆ. ಅದು ಅವರ ವೈಯಕ್ತಿಕ ವಿಷಯಕ್ಕಲ್ಲ, ರೈತರಿಗೋಸ್ಕರ ಮಲಗಿದ್ದಾರೆ, ಕಾರ್ಮಿಕರಿಗೋಸ್ಕರ ಮಲಗಿದ್ದಾರೆ. ಹಾಗಾಗಿ ಮೊನ್ನೆ ತಹಸೀಲ್ದಾರರು, ಮೊನ್ನೆ ಭೂ ಮಾಪನ ಇಲಾಖೆಯ ಅಧಿಕಾರಿಗಳು ಇವರು ಸ್ವಲ್ಪ ನನ್ನ ಕಡೆ ಕಿವಿ ಕೊಡಬೇಕು ಮತ್ತೆ ಸ್ಪಂದಿಸ್ಬೇಕು. ಯಾಕಂದ್ರೆ ಮುಖ್ಯ ವಿಚಾರ ನಿಮ್ದೇ ಇರೋದ್ರಿಂದ ಯಾರು ತಾಲೂಕು ಕಚೇರಿಯಲ್ಲಿ ಇದ್ದೀರಿ, ಅವರು ಮೇಲಧಿಕಾರಿ ಯಾರು ಭೂಮಾಪಕ ಅಧಿಕಾರಿ ಜಿಲ್ಲಾಧಿಕಾರಿ ಇದ್ದಾರೆ ಆಶಾಲತಾ, ಅವರನ್ನ ತಕ್ಷಣ ಭದ್ರಾವತಿಗೆ ಬರಲಿಕ್ಕೆ ತಿಳಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.